ತುಂಬ ಜನಕ್ಕೆ ಕನ್ಫ್ಯೂಷನ್, ನಾವು ಇಸ್ರೇಲಿಗೆ ಸಪೋರ್ಟ್ ಮಾಡಬೇಕಾ ಅಥವಾ ಇರಾನಿಗೆ ಸಪೋರ್ಟ್ ಮಾಡಬೇಕಾ ಅಂತ. ಒಂದು ಹೇಳ್ತೀನಿ, ಇವಾಗ ಪಾಕಿಸ್ತಾನವ್ರು ಏನಾದರೂ ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು ಅಂತ ಅನ್ಕೊಳ್ಳಿ, ವಿತಿನ್ 10 ಮಿನಿಟ್ಸ್ ಒಳಗಡೆ ಪಾಕಿಸ್ತಾನ ಮೇಲೆ 2 ದೇಶದವ್ರು ನ್ಯೂಕ್ಲಿಯರ್ ಬಾಂಬ್ ಹಾಕ್ತಾರೆ. ಒಂದು ಬಂದ್ಬಿಟ್ಟು ರಷ್ಯಾ, ನಮ್ಮ ಆಲ್ವೇಸ್ ಕ್ಲೋಸ್ ಫ್ರೆಂಡ್. ಇನ್ನೊಂದು ಬಂದ್ಬಿಟ್ಟು ಇಸ್ರೇಲ್ ನಮ್ಗೆ ಯಾಕೆ ಅಷ್ಟು ರೆಸ್ಪೆಕ್ಟ್ ಕೊಡುತ್ತೆ ಅಂದರೆ, ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರ ಮೇಲೇನು ಯಹೂದಿಗಳ ಮೇಲೆ ಅಟ್ಯಾಕ್ ಅನ್ನೋದಾಗಿತ್ತು. ಆದರೆ ಒಂದೇ ಒಂದು ದೇಶ ಯಹೂದಿಗಳನ್ನು ಏನು ಮಾಡದೆ ಅವ್ರಿಗೆ ರಕ್ಷಣೆ ಕೊಟ್ಟಿದ್ದು ನಮ್ಮ ಭಾರತ. ಸೊ ಅವ್ರ ಮಕ್ಕಳಿಗೆ ಇಸ್ರೇಲಲ್ಲಿ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ತಾರೆ, ಮುಂದೆ ಒಂದು ದಿವಸ ನಮ್ಮ ದೇಶಕ್ಕೆ ಏನಾದರೂ ಎಕ್ಸಿಸ್ಟೆನ್ಸ್ ಥ್ರೆಟ್ ಬಂತು ಅಂದರೆ ನೀವು ಹೋಗ್ಬೇಕಾಗಿರೋದು ಭಾರತಕ್ಕೆ. ಸೊ ಭಾರತ ನಮಗೆ ಸೆಕೆಂಡ್ ಮದರ್. ಅವ್ರು ಹೇಳ್ತಿದ್ದೀನಲ್ಲ, ಪಾಕಿಸ್ತಾನವ್ರು ಏನಾದರೂ ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿದ್ರು ಅಂತ ಅನ್ಕೊಳ್ಳಿ, ಸೆಕೆಂಡ್ ಯೋಚನೆನೂ ಮಾಡಲ್ಲ, ಇಸ್ರೇಲ್ ಅವ್ರು ಬಂದು ನಮಗೆ ಸಪೋರ್ಟ್ ಆಗಿ ಪಾಕಿಸ್ತಾನ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕಿರ್ತಾರೆ. ಅಷ್ಟು ಸಪೋರ್ಟ್ ಆಗಿ ಇಸ್ರೇಲ್ ನಮ್ಮ ಕಡೆ ಇರುತ್ತೆ. ಸೊ ನಾವು ಮೇಯ್ನ್ ಆಗಿ ಇವನ್ ಕಾರ್ಗಿಲ್ ವಾರಲ್ಲೂ ಅವ್ರು ನಮ್ಮ ಕಡೆ ಇದ್ರು. ಅಂಡ್ ಎಲ್ಲ ಇವನ್ ಈಗಲೂ ಏನಾದರೂ ನಿಮಗೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬೇರೆ ದೇಶಗಳಲ್ಲೆಲ್ಲ ರೇಸಿಸಮ್ ನಡೀತಾ ಇರುತ್ತೆ, ಇಂಡಿಯನ್ಸ್ ಅಂದರೆ ಹಾಗೆ ಹೇಗೆ ಅಂತ. ಸೊ ಅಂಥ ಟೈಮಲ್ಲೂ ಕೂಡ ಇಸ್ರೇಲ್ ನಮ್ಮ ಕಡೆ ಸಪೋರ್ಟ್ ಇರುತ್ತೆ. ಲಾಸ್ಟ್ ಟೈಮ್ ಮಾಲ್ಡೀವ್ಸ್ ಆಯಿತು, ಅವಾಗ ಇಸ್ರೇಲ್ ನಮ್ಮ ಕಡೆ ಇತ್ತು. ಏನೇ ಇದಾಗ್ಲಿ ನಮ್ಗೊಂದು ಬೆಸ್ಟ್ ಫ್ರೆಂಡ್ಸ್ ಅಂತ ತಗೊಂಡ್ರೆ ಒಂದು ಬಂದ್ಬಿಟ್ಟು ರಷ್ಯಾ ಬಂದ್ಬಿಟ್ಟು ನಮ್ಗೆ ಅಣ್ಣನ ಥರ, ಅವ್ರನ್ನ ಇದು ಮಾಡೋಕ್ಕಾಗಲ್ಲ. ಇಸ್ರೇಲ್ ಬಂದ್ಬಿಟ್ಟು ನಮ್ಮ ತಮ್ಮನ ಥರ. ಹಂಗಂತ ಇರಾನ್ನ ನಾವು ದ್ವೇಷ ಮಾಡಬೇಕಾ? ಇಲ್ಲ, ಇರಾನ್ ಇಟ್ಸ್ ಎ ಗುಡ್ ಫ್ರೆಂಡ್. ನಮ್ಗೆ ಏನಕ್ಕೆ ಇರಾನ್ ಬೇಕಾಗಿತ್ತು ಅಂದರೆ, ಚಾಬಾರ್ ಪೋರ್ಟ್ಗೆ ನಮ್ಮ ಇಂಡಿಯಾ ಗೌರ್ಮೆಂಟ್ ಅವರು ಡೆವಲಪ್ ಮಾಡಿರೋದು, ಅದು ನಮ್ಮ ಇನ್ವೆಸ್ಟ್ ಮಾಡಿ. ಸೊ ಚಾಬಾರ್ ಪೋರ್ಟಿಂದ ಸೆಂಟ್ರಲ್ ಏಷ್ಯಾಗೆ ನಾವು ಕನೆಕ್ಷನ್ ತಗೊಳ್ಳೋದಕ್ಕೆ ನಮ್ಗೆ ಇರಾನ್ ಅನ್ನೋದು ಬೇಕಾಗಿತ್ತು. ಆದರೆ ಇರಾನಿಗೆ ನಾವು ಸಪೋರ್ಟ್ ಮಾಡಬಾರ್ದು ಅಂತ ಯಾಕೆ ಹೇಳ್ತೀನಿ ಅಂದರೆ, ಇರಾನ್ ಬಂದ್ಬಿಟ್ಟು ಒಂದು ಮತಾಂಧತೆಯ ದೇಶ. ಸೊ ಅಲ್ಲಿ ಫಸ್ಟ್ ಎಲ್ಲ ಚೆನ್ನಾಗಿತ್ತು, ಯಾವಾಗ ಇಸ್ಲಾಮಿಕ್ ರೆವಲ್ಯೂಷನ್ ಅನ್ನೋದಾಯಿತು. ಸೊ ಅವಾಗ ಆ ಮತಾಂಧತೆಯನ್ನು ತುಂಬಿಟ್ಟವ್ರೆ. ಇವಾಗ ನಮ್ಮ ದೇಶದಲ್ಲೂ ನೀವು ನೋಡಿರ್ಬೋದು, ಚಿನ್ನ ಬೆಳ್ಳಿ ಬಂಗಾರ ಎಲ್ಲ ಕೊಟ್ಬಿಟ್ಟು ಅವ್ರದ್ದು ಇರಾನ್ ಕೊಟ್ಟಿದ್ರು, ಕೊಡ್ಲಿ ಬೇಡ ಅಂತಲ್ಲ. ಲಾಸ್ಟ್ಗೆ ಅವ್ರು IRGC ಅವರು, ಅಂದರೆ ಅವ್ರದ್ದೊಂದು ಪ್ರೈವೇಟ್ ಆರ್ಮಿ, ಅದೇ ಧರ್ಮಗುರುಗಳ ಆರ್ಮಿ, ಅವ್ರು ಬಂದ್ಬಿಟ್ಟು ನಮ್ಮ ಹಡಗುಗಳ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಇದಕ್ಕೇನ? ಅದೇ ಇಸ್ರೇಲ್ ಅಲ್ಲಿ ಈ ಥರ ಎಲ್ಲ ಆಗಲ್ಲ. ಇಸ್ರೇಲ್ ಬಂದ್ಬಿಟ್ಟು ರಿಪಬ್ಲಿಕ್ ದೇಶ. ಸೊ ಇಸ್ರೇಲ್ ಇವತ್ತಿಗೂ ನಮ್ಮ ಜೊತೆ ಇರುತ್ತೆ, ಇನ್ನೂ 100 ವರ್ಷ ಆದರೂ ನಮ್ಮ ಜೊತೆ ಇರುತ್ತೆ. ಆದರೆ ಇರಾನ್ ಹಂಗಲ್ಲ. ಅಲ್ಲಿ ಇವಾಗ ಇಸ್ಲಾಮಿಕ್ ಬಂದಿರೋದ್ರಿಂದ ಅವ್ರು ಇವಾಗ ಎಕ್ಸಾಂಪಲ್ ಫ್ಯೂಚರ್ ನಮ್ಮ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬೋದು. ಸೊ ಹೇಳೋಕ್ಕಾಗಲ್ಲ.